ಆ್ಯಂಡ್ರೆ ರಸೆಲ್ ಮತ್ತು ರವೀಂದ್ರ ಜಡೇಜಾ ಇವರಿಬ್ಬರ IPL ಕೆರಿಯರ್ ಕಂಪ್ಯಾರಿಸನ್ ಮಾಡೋಣ. ಯಾರು ವಿನ್ ಆಗ್ತಾರೆ ನೋಡೋಣ ಬನ್ನಿ. ರಸೆಲ್ ರವರ ಡೇಟ್ ಆಫ್ ಬರ್ತ್ ಏಪ್ರಿಲ್ 29, 1988. ಪ್ರಸ್ತುತ ವಯಸ್ಸು 36 ವರ್ಷ. ಜಡೇಜಾರವರ ಡೇಟ್ ಆಫ್ ಬರ್ತ್ ಡಿಸೆಂಬರ್ 6, 1988. ಪ್ರಸ್ತುತ ವಯಸ್ಸು 36 ವರ್ಷ. ರಸೆಲ್ ವೆಸ್ಟ್ ಇಂಡೀಸ್ ಆಟಗಾರ, ಜಡೇಜಾ ಭಾರತೀಯ ಆಟಗಾರ. ರಸೆಲ್ರ ಜೆರ್ಸಿ ನಂಬರ್ 12, ಜಡೇಜಾರ ಜೆರ್ಸಿ ನಂಬರ್ 8. ರಸೆಲ್ ಆಲ್ರೌಂಡರ್, ಜಡೇಜಾ ಕೂಡ ಆಲ್ರೌಂಡರ್. ರಸೆಲ್ 2012ರಲ್ಲಿ IPL ಜರ್ನಿ ಶುರು ಮಾಡ್ತಾರೆ. ಜಡೇಜಾ 2008ರಲ್ಲಿ IPL ಜರ್ನಿ ಶುರು ಮಾಡ್ತಾರೆ. ರಸೆಲ್ ಪ್ರಸ್ತುತ 2025ರ 18ನೇ ಸೀಸನ್ನಲ್ಲಿ KKR ಟೀಮ್ ಪರ ಆಡ್ತಾಯಿದ್ದಾರೆ. ಜಡೇಜಾ ಪ್ರಸ್ತುತ 2025ರ 18ನೇ ಸೀಸನ್ನಲ್ಲಿ CSK ಟೀಮ್ ಪರ ಆಡ್ತಾಯಿದ್ದಾರೆ. ರಸೆಲ್ 127 ಮ್ಯಾಚ್ಗಳನ್ನು ಆಡಿದ್ದು 105 ಇನ್ನಿಂಗ್ಸ್ಗಳಿಂದ 2484 ರನ್ಸ್ಗಳನ್ನ ಗಳಿಸಿದ್ದಾರೆ. ಜಡೇಜಾ 240 ಮ್ಯಾಚ್ಗಳನ್ನು ಆಡಿದ್ದು 184 ಇನ್ನಿಂಗ್ಸ್ಗಳಿಂದ 2959 ರನ್ಸ್ಗಳನ್ನ ಗಳಿಸಿದ್ದಾರೆ. ಹೆಚ್ಚು ರನ್ಸ್ಗಳನ್ನ ಗಳಿಸಿರೋದ್ರಿಂದ ಪಾಯಿಂಟ್ಸ್ ಹೋಗ್ತಾ ಇದೆ ಜಡೇಜಾಗೆ. ರಸೆಲ್ ಯಾವುದೇ ಸೆಂಚುರೀಸ್ಗಳನ್ನ ಮಾಡಿಲ್ಲ. ಜಡೇಜಾ ಕೂಡ ಯಾವುದೇ ಸೆಂಚುರೀಸ್ಗಳನ್ನ ಮಾಡಿಲ್ಲ. ರಸೆಲ್ 11 ಅರ್ಧ ಶತಕಗಳನ್ನ ಗಳಿಸಿದ್ದಾರೆ. ಜಡೇಜಾ 3 ಅರ್ಧ ಶತಕಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ರ ಹೈಯೆಸ್ಟ್ ಸ್ಕೋರ್ 88, ಜಡೇಜಾರ ಹೈಯೆಸ್ಟ್ ಸ್ಕೋರ್ 62. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ರ ಬ್ಯಾಟಿಂಗ್ ಆ್ಯಾವ್ರೇಜ್ 29.22, ಜಡೇಜಾರ ಬ್ಯಾಟಿಂಗ್ ಆ್ಯಾವ್ರೇಜ್ 27.40. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ರ ಸ್ಟ್ರೈಕ್ ರೇಟ್ 174.93, ಜಡೇಜಾರ ಸ್ಟ್ರೈಕ್ ರೇಟ್ 129.72. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ 170 ಫೋರ್ಸ್ಗಳನ್ನ ಹೊಡೆದಿದ್ದಾರೆ. ಜಡೇಜಾ 215 ಫೋರ್ಸ್ಗಳನ್ನ ಹೊಡೆದಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಜಡೇಜಾಗೆ. ರಸೆಲ್ 209 ಸಿಕ್ಸ್ಗಳನ್ನ ಹೊಡೆದಿದ್ದಾರೆ. ಜಡೇಜಾ 107 ಸಿಕ್ಸ್ಗಳನ್ನ ಹೊಡೆದಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ 5 ಬಾರಿ ಡಕ್ಔಟ್ ಆಗಿದ್ದಾರೆ. ಜಡೇಜಾ 8 ಬಾರಿ ಡಕ್ಔಟ್ ಆಗಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ 20 ಬಾರಿ ನಾಟ್ಔಟ್ ಆಗಿದ್ದಾರೆ. ಜಡೇಜಾ 76 ಬಾರಿ ನಾಟ್ಔಟ್ ಆಗಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಜಡೇಜಾಗೆ. ರಸೆಲ್ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 510 ರನ್ಸ್ಗಳನ್ನ ಗಳಿಸಿದ್ದಾರೆ. ಜಡೇಜಾ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 295 ರನ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 4 ಅರ್ಧ ಶತಕಗಳನ್ನ ಗಳಿಸಿದ್ದಾರೆ. ಜಡೇಜಾ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 1 ಅರ್ಧ ಶತಕವನ್ನು ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 35 ಫೋರ್ಸ್ಗಳನ್ನ ಗಳಿಸಿದ್ದಾರೆ. ಜಡೇಜಾ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 22 ಫೋರ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 52 ಸಿಕ್ಸ್ಗಳನ್ನ ಹೊಡೆದಿದ್ದಾರೆ. ಜಡೇಜಾ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 14 ಸಿಕ್ಸ್ಗಳನ್ನ ಹೊಡೆದಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ 112 ಇನ್ನಿಂಗ್ಸ್ಗಳಿಂದ 1697 ಬಾಲ್ಸ್ಗಳನ್ನ ಬೌಲ್ ಮಾಡಿದ್ದಾರೆ. ಈ ಮೂಲಕ 115 ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ. ಜಡೇಜಾ 211 ಇನ್ನಿಂಗ್ಸ್ಗಳಿಂದ 3829 ಬಾಲ್ಸ್ಗಳನ್ನ ಬೌಲ್ ಮಾಡಿದ್ದಾರೆ. ಈ ಮೂಲಕ 160 ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಜಡೇಜಾಗೆ. ರಸೆಲ್ರ ಬೌಲಿಂಗ್ ಆ್ಯಾವ್ರೇಜ್ 23.01, ಜಡೇಜಾರ ಬೌಲಿಂಗ್ ಆ್ಯಾವ್ರೇಜ್ 30.40. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ರ ಎಕಾನಮಿ ರೇಟ್ 9.36, ಜಡೇಜಾರ ಎಕಾನಮಿ ರೇಟ್ 7.62. ಪಾಯಿಂಟ್ಸ್ ಹೋಗ್ತಾ ಇದೆ ಜಡೇಜಾಗೆ. ರಸೆಲ್ರ ಬೌಲಿಂಗ್ ಸ್ಟ್ರೈಕ್ ರೇಟ್ 14.76, ಜಡೇಜಾರ ಬೌಲಿಂಗ್ ಸ್ಟ್ರೈಕ್ ರೇಟ್ 23.93. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ರ ಬೆಸ್ಟ್ ಬೌಲಿಂಗ್ ಫಿಗರ್ 15 ರನ್ ನೀಡಿ 5 ವಿಕೆಟ್ಸ್ ಪಡೆದಿರೋದು. ಜಡೇಜಾರ ಬೆಸ್ಟ್ ಬೌಲಿಂಗ್ ಫಿಗರ್ 16 ರನ್ ನೀಡಿ 5 ವಿಕೆಟ್ಸ್ ಪಡೆದಿರೋದು. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. ರಸೆಲ್ 2 ಬಾರಿ 4 ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ. ಜಡೇಜಾ 3 ಬಾರಿ 4 ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಜಡೇಜಾಗೆ. ರಸೆಲ್ 1 ಬಾರಿ 5 ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ. ಜಡೇಜಾ ಕೂಡ 1 ಬಾರಿ 5 ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಇಬ್ಬರಿಗೂ. ರಸೆಲ್ ಯಾವುದೇ ಮೇಡನ್ ಓವರ್ ಹಾಕಿಲ್ಲ. ಜಡೇಜಾ 2 ಮೇಡನ್ ಓವರ್ ಹಾಕಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಜಡೇಜಾಗೆ. ರಸೆಲ್ 601 ಡಾಟ್ ಬಾಲ್ಸ್ಗಳನ್ನ ಹಾಕಿದ್ದಾರೆ. ಜಡೇಜಾ 1234 ಡಾಟ್ ಬಾಲ್ಸ್ಗಳನ್ನ ಹಾಕಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಜಡೇಜಾಗೆ. ರಸೆಲ್ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 19 ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ. ಜಡೇಜಾ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 20 ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಜಡೇಜಾಗೆ. ರಸೆಲ್ 35 ಕ್ಯಾಚ್ಗಳನ್ನ ಹಿಡಿದಿದ್ದಾರೆ. ಜಡೇಜಾ 103 ಕ್ಯಾಚ್ಗಳನ್ನ ಹಿಡಿದಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಜಡೇಜಾಗೆ. ರಸೆಲ್ ಯಾವುದೇ ಆರೆಂಜ್ ಕ್ಯಾಪ್ ವಿನ್ ಆಗಿಲ್ಲ. ಜಡೇಜಾ ಕೂಡ ಯಾವುದೇ ಆರೆಂಜ್ ಕ್ಯಾಪ್ ವಿನ್ ಆಗಿಲ್ಲ. ರಸೆಲ್ ಪರ್ಪಲ್ ಕ್ಯಾಪ್ ವಿನ್ ಆಗಿಲ್ಲ. ಜಡೇಜಾ ಕೂಡ ಯಾವುದೇ ಪರ್ಪಲ್ ಕ್ಯಾಪ್ ವಿನ್ ಆಗಿಲ್ಲ. ರಸೆಲ್ 15 ಬಾರಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ವಿನ್ ಆಗಿದ್ದಾರೆ. ಜಡೇಜಾ ಕೂಡ 15 ಬಾರಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ವಿನ್ ಆಗಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಇಬ್ಬರಿಗೂ. ರಸೆಲ್ 2 ಬಾರಿ ಪ್ಲೇಯರ್ ಆಫ್ ದಿ ಸೀರೀಸ್ ಅವಾರ್ಡ್ ವಿನ್ ಆಗಿದ್ದಾರೆ. ಜಡೇಜಾ ಯಾವುದೇ ಪ್ಲೇಯರ್ ಆಫ್ ದಿ ಸೀರೀಸ್ ಅವಾರ್ಡ್ ವಿನ್ ಆಗಿಲ್ಲ. ಪಾಯಿಂಟ್ಸ್ ಹೋಗ್ತಾ ಇದೆ ರಸೆಲ್ಗೆ. 2025ರ 18ನೇ ಸೀಸನ್ನಲ್ಲಿ ರಸೆಲ್ರ ಆ್ಯಕ್ಷನ್ ಪ್ರೈಸ್ 12 ಕೋಟಿ. 2025ರ 18ನೇ ಸೀಸನ್ನಲ್ಲಿ ಜಡೇಜಾರ ಆ್ಯಕ್ಷನ್ ಪ್ರೈಸ್ 18 ಕೋಟಿ. ಪಾಯಿಂಟ್ಸ್ ಹೋಗ್ತಾ ಇದೆ ಜಡೇಜಾಗೆ.
ರಸೆಲ್ 2 ಬಾರಿ IPL ಟ್ರೋಫಿ ವಿನ್ ಆಗಿದ್ದಾರೆ. ಜಡೇಜಾ 4 ಬಾರಿ IPL ಟ್ರೋಫಿ ವಿನ್ ಆಗಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಜಡೇಜಾಗೆ. ರಸೆಲ್ ವಿನ್ನರ್ ಆಗಿದ್ದಾರೆ. ಇವರಿಬ್ಬರಲ್ಲಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಕಾಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ಕಂಪೇರ್ ವಿಡಿಯೋಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.